ಬಸವ ಕಲ್ಯಾಣದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಠಿಕಾಣೆ ಹೂಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬಂದು ಠಿಕಾಣೆ ಹೂಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾಯ್ತು, ಎತ್ತಾಯಿತು, ಈ ಗಲಭೆ ಪ್ರಕರಣ ಯಾಕಾಯಿತು ಅಂತ ಹೇಳಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇಬ್ಬರು ಶಿಕ್ಷಕರ ಮೇಲೆ ಯುವಕರ ಗುಂಪು ಹಲ್ಲೆಯನ್ನು ನಡೆಸಿದಂಥ ಆರೋಪ ಆಯಿತು. ಹೀಗಾಗಿ ಯಾರು ಈ ಕೆಲಸವನ್ನು ಮಾಡಿದ್ರಲ್ಲ ಅವರನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಶಿಕ್ಷಕರ ಮೇಲೆ ಯುವಕರ ಗುಂಪೊಂದು ಬಂದು ಹಲ್ಲೆ ಮಾಡಿರುತ್ತೆ, ಆರೋಪಿಗಳನ್ನು ಹುಡುಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಅಲ್ಲಿ 49 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಸವ ಕಲ್ಯಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಅನಿಸುತ್ತೆ. ಆ ಕಾರ್ಯಕ್ರಮದಲ್ಲಿ ಏನೋ ಗಲಭೆ ಆಗಿದೆ, ಸಾಕಷ್ಟು ಜನ ಸೇರಿರ್ತಾರೆ. ಈ ಗಲಭೆ ನಿಜಕ್ಕೂ ಕೂಡ ಯಾಕಾಯಿತು, ಇದಕ್ಕೆ ಮೂಲ ಕಾರಣ ಯಾರು, ಇಬ್ಬರು ಶಿಕ್ಷಕರ ಮೇಲೆ ಏನು ಒಂದು ಗುಂಪು ಬಂದು ಯುವಕರ ಗುಂಪು ಬಂದು ಹಲ್ಲೆಯನ್ನು ಮಾಡಿದೆ, ಆ ಹಲ್ಲೆಗೆ ಕಾರಣ ಏನು, ಯಾವ ಉದ್ದೇಶವಾಗಿತ್ತು, ಅದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಪೊಲೀಸರು ಬಂದಿದ್ದಾರೆ, ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅಷ್ಟೇ ಅಲ್ಲ, ಆ ಘಟನೆ ನಡೆದಂತಹ ಸುತ್ತಮುತ್ತ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.